ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅರೆಸ್ಟ್ ಆಗಿದೆ. ಈಗ ಅವರ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿರೋದು ಗೊತ್ತಾಗ್ತಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಇವರನ್ನ ಬಂಧಿಸಲಾಗಿದೆ. ಬೈರತಿ ಬಸವರಾಜ್ ಆರೋಗ್ಯದಲ್ಲಿ ಏರುಪೇರಾಗಿರೋದು ಗೊತ್ತಾಗ್ತಿದೆ. ಸಂಬಂಧಪಟ್ಟಂತೆ ಜಯದೇವ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಇಸಿಜಿ ಟೆಸ್ಟ್ ವೇಳೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುವುದು ಗೊತ್ತಾಗಿದೆ. ಆರೋಗ್ಯದಲ್ಲಿ ವ್ಯತ್ಯಾಸವಾದ ಹಿನ್ನೆಲೆ ಶಾಸಕ ಬೈರತಿ ಬಸವರಾಜ್ಗೆ ಐಸಿಯುನಲ್ಲಿ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇದೆ. ಇಂದು ಬೆಳಗ್ಗೆ 10 ಗಂಟೆಗೆ ಬೈರತಿಗೆ ಆಂಜಿಯೋಗ್ರಾಮ್ ಪರೀಕ್ಷೆ ನೆರವೇರುತ್ತೆ. ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ತಪಾಸಣೆ ನಡೆಯುತ್ತೆ. ಆಂಜಿಯೋಗ್ರಾಮ್ ಟೆಸ್ಟ್ ರಿಪೋರ್ಟ್ ಬರುತ್ತಲ್ಲ, ಅದಾದ ನಂತರದಲ್ಲಿ ಬೈರತಿ ಬಸವರಾಜ್ ಡಿಸ್ಚಾರ್ಜ್ ಆಗಬೇಕಾ ಅಥವಾ ಬೇಡವಾ ಈ ನಿರ್ಧಾರ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ A1 ಆರೋಪಿ ಜಗದೀಶ್ ಹಾಗೆ A5 ಆರೋಪಿ ಬೈರತಿ ಬಸವರಾಜ್ ಅವರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಟೇಟ್ನ ಅಥವಾ ರಿಯಲ್ ಎಸ್ಟೇಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಕೆಲವೊಂದಷ್ಟು ಸಾಕ್ಷಿ ಪುರಾವೆಗಳು ಫೋಟೋಗಳು ಕೂಡ ರಿವೆಲ್ ಆಗಿತ್ತು. ವಿಚಾರಣೆಗೂ ಕೂಡ ಒಳಗಾಗಬೇಕಾಗಿತ್ತು. ತಡರಾತ್ರಿ ಪೊಲೀಸರು ಕೂಡ ಅರೆಸ್ಟ್ ಮಾಡ್ಕೊಂಡು ಬಂದರು. ಬಟ್ ಎಲ್ಲದಕ್ಕಿಂತ ಮುಂಚೆ ಆರೋಗ್ಯದಲ್ಲಿ ಏರುಪೇರಾಗಿದೆಯಾ, ಆಸ್ಪತ್ರೆಯಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗಿತ್ತು. ಆಂಜಿಯೋಗ್ರಾಮ್ ಟೆಸ್ಟ್ ಆಗತ್ತೆ ಇವತ್ತು 10 ಗಂಟೆಗೆ. ನಂತರದಲ್ಲಿ ರಿಪೋರ್ಟ್ ಬರುತ್ತಲ್ಲ, ಅದಾದ ಮೇಲೆ ಡಿಸ್ಚಾರ್ಜ್ ಆಗ್ತಾರಾ, ಬೇಲ್ ಭವಿಷ್ಯ ಏನಾಗಬಹುದು, ಯಾಕಂತಂದ್ರೆ ಜಾಮೀನಿಗೂ ಕೂಡ ಬಹುತೇಕ ಪ್ರಯತ್ನ ಪಟ್ಟಿದ್ರಲ್ಲ, ಹಾಗಾಗಿ ಡಿಸ್ಚಾರ್ಜ್ ಆಗ್ತಾರಾ, ಚಿಕಿತ್ಸೆ ಕಂಟಿನ್ಯೂ ಆಗತ್ತಾ, ಕಾದು ನೋಡಬೇಕು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ಆರೋಪಿ ಬೈರತಿ ಬಸವರಾಜ್ ಕಸ್ಟಡಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A5 ಆರೋಪಿ ಬೈರತಿ ಬಸವರಾಜ್ ಕಸ್ಟಡಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿದ್ದ ವೇಳೆ ಮನವಿಯನ್ನ ಮಾಡಿಕೊಂಡಿರುವುದು ಸಿಐಡಿ. ಹಾಗಾದ್ರೆ ಬೈರತಿ ಬಸವರಾಜ್ ಸಿಐಡಿ ಕಸ್ಟಡಿಗೆ ಯಾಕೆ ಕೇಳಿದ್ದಾರೆ, ಅವರನ್ನ ಕಸ್ಟಡಿಗೆ ಯಾಕೆ ತೆಗೆದುಕೊಳ್ಳಬೇಕು ಅನ್ನೋದನ್ನ ನೋಡೋದಾದ್ರೆ, ಸಿಐಡಿ ಸಲ್ಲಿಸಿದ ರಿಮಾಂಡ್ ಅರ್ಜಿಯಲ್ಲಿ ಯಾವ ಕಾರಣಗಳನ್ನು ನೀಡಿದೆ? ಬೈರತಿ ಬಸವರಾಜ್ ಕಸ್ಟಡಿಗೆ 9 ಕಾರಣಗಳನ್ನು ಸಿಐಡಿ ಅಧಿಕಾರಿಗಳು ನೀಡಿದ್ದಾರೆ. ಹಾಗಾದ್ರೆ ಆ 9 ಪ್ರಬಲವಾದ ಕಾರಣಗಳು ಯಾವ್ದ್ಯಾವುದು ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ವಿಚಾರಣೆಯ ವೇಳೆ ಸತ್ಯಾಂಶ ಮರೆಮಾಚಿದ್ದಾರೆ. ತನಿಖೆಯ ವೇಳೆ ದೊರೆತ ಸಾಕ್ಷ್ಯಾಧಾರಗಳಿಂದ ಕೂಲಂಕುಷ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕು. ಆರೋಪಿಯ ಕೃತ್ಯ ಪೂರ್ವದ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು. ಆರೋಪಿ ಬೈರತಿ ಬಸವರಾಜ್ ದಸ್ತಗಿರಿ ಮಾಡಿದ ಸಮಯದಲ್ಲಿ ಆತ ಬಳಕೆ ಮಾಡುತ್ತಿದ್ದ ಮೊಬೈಲ್ಗಳು ಪತ್ತೆಯಾಗಿಲ್ಲ, ರಿಕವರಿ ಆಗಬೇಕು. ಸಾಕ್ಷಿದಾರರು ವಿಚಾರಣೆಗೆ ಒಳಪಡಿಸಿ ಆರೋಪಿಗಳ ಹೇಳಿಕೆ ಸಮಂಜಸವಾಗಿದೆಯಾ ಖಾತ್ರಿಪಡಿಸಿಕೊಳ್ಳಬೇಕು. ಆರೋಪಿಯ ಮನೆ, ಗೃಹ ಕಚೇರಿಯ ಶೋಧ ನಡೆಸಿ ಕೃತ್ಯಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕು. ಜೊತೆಗೆ ಆರೋಪಿಯು ಘಟನೆಗೆ ಮುನ್ನ ಆರೋಪಿಗಳೊಂದಿಗೆ ಪಿತೂರಿ ನಡೆಸಿದ ಸ್ಥಳದಿಂದ ಅವರನ್ನ ಗುರುತಿಸಬೇಕು. ಇನ್ನು 7ನೇದಾಗಿ ಆರೋಪಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿರೋದು ಗೊತ್ತಾಗಿದೆಯಲ್ಲ, ಆ ಮಾಹಿತಿ ಬೇಕು. ಇನ್ನು ಆರೋಪಿ A1 A20 ಆರೋಪಿಗಳ ಜೊತೆ ಸೇರ್ಕೊಂಡು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಬೆಂಬಲ ನೀಡ್ತಾ ಇದ್ದ ವೇಳೆ ಕೆಲವೊಂದಷ್ಟು ವಿಚಾರ ಗೊತ್ತಾಗಿದೆ, ಆ ಮಾಹಿತಿ ಪಡ್ಕೊಳ್ಬೇಕು. ಇನ್ನು ಕೊನೆಯದಾಗಿ A9 ಕೊಲೆಯಾದ ಬಿಕ್ಲು ಶಿವನಿಗೆ A1 ಜಗ್ಗ, A5 ಬಸವರಾಜ್ ಅವರಿಂದ ಜೀವ ಬೆದರಿಕೆಯ ಸಂಬಂಧ ದಾಖಲಾಗಿದ್ದ ದೂರುಗಳ ವಿಚಾರಣೆ ಮಾಡಬೇಕು. ಈ ಎಲ್ಲ ಕಾರಣಗಳಿಂದ ಬೈರತಿ ಬಸವರಾಜ್ನ ಕಸ್ಟಡಿಗೆ ಕೇಳಿರೋದು ಸಿಐಡಿ ಅಧಿಕಾರಿಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್ ಗೌಡ. ಸಂಜಯ್, ಕೆಲವೊಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಉಲ್ಲೇಖ ಮಾಡಿದ್ವಿ, ಯಾವ ಕಾರಣಕ್ಕೆ ಸಿಐಡಿ ಅವರನ್ನ ವಶಕ್ಕೆ ಕೇಳಿದ್ರು ಅನ್ನೋದಾಗಿ. ಈಗ ಅವರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಲಭ್ಯ ಆಗಿದೆಯಾ ಸಂಜಯ್? ಏನಂತ ಹೇಳಿದ್ರೆ, ಈಗ ದಯಾನ ಏನು ಜಯದೇವ ಹಾಸ್ಪಿಟಲ್ ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಬೈರತಿ ಬಸವರಾಜ್ ಅವರು ಏನು ಅಂದ್ರೆ ಹೃದಯ ಸಂಬಂಧಿತ ಸಮಸ್ಯೆ ಇದೆ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಆ ಆಧಾರದ ಮೇಲೆ ಈಗ ಜಯದೇವ ಹಾಸ್ಪಿಟಲ್ ಅಲ್ಲಿ ಸದ್ಯ ಈಗ ಒಂದು ತಪಾಸಣೆಯನ್ನ ಮಾಡಿ ಅಲ್ಲಿಂದ ರಿಪೋರ್ಟ್ ಅನ್ನ ಡೈರೆಕ್ಟ್ ಜಡ್ಜ್ ಮುಂದೆ ಅಂದ್ರೆ ಅವರ ಮನೆಗೆ ಕಳಿಸ್ಕೊಡುವಂತಹ ಕೆಲಸವನ್ನ ಮಾಡುವಂತದ್ದು. ಅದ್ರ ಜೊತೆಗೆ ಏನು ಒಂದು ವಿಚಾರಣೆ ಸಂಬಂಧ ಯಾಕೆ ಕೊಡಬೇಕು, ಅವರು ನಮ್ಗೆ ಅಂದ್ರೆ ವಶಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಒಂದಿಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖಿಸಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲಾತಿಗಳಿದೆ, ಮತ್ತೆ ಏನೆಲ್ಲ ವಿಚಾರಣೆಗಳನ್ನ ಮಾಡಬೇಕು, ಮತ್ತೆ ಏನೆಲ್ಲ ದಸ್ತಗಿರಿ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಉಲ್ಲೇಖವನ್ನ ಮಾಡಿರುವಂತದ್ದು. ಇದ್ರ ಪ್ರಕಾರ ಏನು
ನ್ಯಾಯಾಧೀಶರು ಏನಿದ್ದಾರೆ ಇವರು ಏನು ಕ್ರಮವನ್ನ ತೆಗೆದುಕೊಳ್ತಾರೆ, ಅಂದ್ರೆ ಏನು ಆದೇಶವನ್ನ ಕೊಡ್ತಾರೆ, ಇಲ್ಲ ಏನು ಸೂಚನೆಯನ್ನ ಕೊಡ್ತಾರೆ, ಇದೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜು ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು, ಅಂದ್ರೆ ಒಂದಿಷ್ಟು ಸಮಸ್ಯೆ ಇರೋದ್ರಿಂದ ಅದನ್ನ ಚಿಕಿತ್ಸೆಯನ್ನ ಪಡೆದ ನಂತರ ಅವರ ಆರೋಗ್ಯ ಸ್ಥಿರವಾದ್ಮೇಲೆ ಏನು ಏನು ಪ್ರಕರಣಗಳು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಕ್ರಮಗಳಿದೆ ಇದೆಲ್ಲವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕಾವ್ಯ, ದಯಾನ. ಥ್ಯಾಂಕ್ ಯು ಸಂಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಆರೋಪಿಯ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ವಿಚಾರ ಕುರಿತಂತೆ ಈಗ ಆರೋಗ್ಯವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಕೆಲ ಅಂಶಗಳನ್ನ ಹೇಳ್ತಾ ಇದ್ವಲ್ಲ, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋದು. ನೋಡೋಣ ಏನಾಗುತ್ತೆ, ಜಾಮೀನು ಸಿಗತ್ತಾ ಅಥವಾ ಬೇಲ್ ಭವಿಷ್ಯ ಏನಾಗಬಹುದು. ಯಾಕಂತ ಹೇಳಿದ್ರೆ ಬಹಳ ದಿನಗಳಿಂದ ಅವರು ತಲೆಮರೆಸ್ಕೊಂಡಾಗಿನಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದ್ರು ಜಾಮೀನು ಬೇಕು ಅನ್ನೋದಾಗಿ. ಏನಾಗತ್ತೆ ಇದು ಪ್ರಶ್ನೆ.